guys, welcome back to my channel Prudita's Diaries ಚಾನಲ್ಗೆ ವೆಲ್ಕಮ್. ಇವತ್ತು ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಮಮ್ಮಿ ಡ್ಯಾಡಿ ಎಲ್ಲ ಊರಿಗೆ ಹೋಗಿದ್ದಾರೆ ಮನೆ ದೇವ್ರಿಗೆ. ಸೊ ನಾವು ಹೋಗಂಗಿಲ್ಲ ಬಿಕಾಸ್ ನಾವಿನ್ನೂ ನಮ್ಮನೆ ದೇವ್ರಿಗೆ ಹೋಗಿಲ್ಲ. ನಮ್ಮನೆ ದೇವ್ರಿಗೆ ಹೋಗಿ ಪಾಪುಗೆ ಮುಡಿ ಕೊಟ್ಟು ಬಂದಮೇಲೆ ನಾವು ಮತ್ತೆ ಅಮ್ಮ ಮನೆಯವರ ದೇವರು ಎಲ್ಲ ಹೋಗ್ಬೋದು. ಸೊ ನಾನು ಪಾಪು ಅಣ್ಣ ಮನೆಯಲ್ಲೇ ಇದ್ದೀವಿ. ಸೊ ಅಣ್ಣ ಶಾಪ್ಗೆ ಹೋಗಿದ್ದಾನೆ. ಸೊ ನಾನು ಪಾಪು ಇವಾಗ ಮನೇಲಿದ್ದೀವಿ. ಪಾಪು ಮಲಗಿದ್ದಾನೆ. ಹಾಗಾಗಿ ಜಸ್ಟ್ ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ನಾನು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಟಿಫನ್ಗೂ ಮುಂಚೆ ನಾನು ಕುಡಿಯೋದು ಬಂದು ರಾಗಿ ಗಂಜಿ. ಸೊ ಯಾರೆಲ್ಲ ರಾಗಿ ಗಂಜಿ ಕುಡಿತೀರಾ ಕಮೆಂಟ್ ಮಾಡಿ. ಗಾಯ್ಸ್, ಈಗ ಫ್ರೆಶ್ ಅಪ್ ಆಗಿ ಪಾಪು ಮಲಗಿದ್ನಲ್ಲ, ಸೊ ಫ್ರೆಶ್ ಅಪ್ ಆಗಿ ಇವಾಗ ಪಾಪುಗೆ ಸರಿ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ 7 months ಬೇಬಿಗೆ ಯಾವ ಥರ ಫುಡ್ ಫೀಡ್ ಮಾಡಿಸ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಬಂದು ನಮ್ಮ ಪಾಪುಗೆ ಜೀನಿನ ತಿನ್ನಿಸ್ತೀನಿ. ಸೊ ಬೇರೆ ಏನೆಲ್ಲ ತಿನ್ನಿಸ್ಬೋದು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಗೈಸ್, ಇವಾಗ ಪಾಪುಗೆ ಸೇರಿ ರೆಡಿ ಮಾಡಿಟ್ಟು ನಾನು ಟಿಫನ್ ಮಾಡೋಣ ಅಂತ ಹೇಳಿ ಕುತ್ಕೊಂಡೆ. ಟಿಫನ್ಗೋಸ್ಕರ ಒಗ್ಗರಣೆ ಮೊಸರನ್ನ ಮಾಡಿದೆ. ಬಟ್ ಅಣ್ಣ ಇಡ್ಲಿ ತಂದುಕೊಟ್ಟು ಹೋದ. ಸೊ ಇಡ್ಲಿನೇ ತಿನ್ನೋಣ ಅಂತ ಹೇಳಿ ಇವಾಗ ಇಡ್ಲಿ ತಿಂತಾಯಿದ್ದೀನಿ. ಯಾರಿಗೆಲ್ಲ ಹೋಟೆಲ್ ಇಡ್ಲಿ, ರೆಡ್ ಚಟ್ನಿ ಮತ್ತು ಉದ್ದಿನ ವಡೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಗೈಸ್, ಟಿಫನ್ ಮುಗೀತು. ಇವಾಗ ಆಯಿಲ್ ಅಪ್ಲೈ ಮಾಡೋಣ ಹೇರ್ಗೆ ಅಂತ ಹೇಳಿ ಆಯಿಲ್ ಅಪ್ಲೈ ಮಾಡಬೇಕೀಗ. ಆಲ್ಮೋಸ್ಟ್ 2 weeks ಆಯಿತು ಆಯಿಲ್ ಅಪ್ಲೈ ಮಾಡೋಕ್ಕಾಗಲಿಲ್ಲ. ಸೊ ಗೈಸ್, ನಾನು ಯೂಸ್ ಮಾಡೋ ಹೇರ್ ಆಯಿಲ್ ಬಂದು ಮೋದಿಕೇರ್ ಆಯಿಲು. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಥರ ಆಯಿಲ್ ಟ್ರೈ ಮಾಡಿದ್ದೀನಿ, ನನಗೆ ಯಾವ ಆಯಿಲು ಸೆಟ್ ಆಗಿಲ್ಲ. ತುಂಬ ಹೇರ್ ಫಾಲ್ ಆಗ್ತಿತ್ತು. ಬಟ್ ಮೋದಿಕೇರ್ ಆಯಿಲ್ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಇವಾಗ. ಅದಲ್ಲದೆ ಇವಾಗ ಡೆಲಿವರಿ ಆದಮೇಲಂತೂ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. ಬಟ್ ಈ ಆಯಿಲಿಂದ ಸ್ವಲ್ಪ ಅದು ಕಂಟ್ರೋಲ್ ಆಗ್ತಾಯಿದೆ. ನಾನು ಮೋದಿಕೇರ್ ಆಯಿಲ್ ಮತ್ತು ಮೋದಿಕೇರ್ ಅದರದ್ದೇ ಸೇಮ್ ಇದು ಸೆಲೂನ್ ಆಯಿಲು, ಸೇಮ್ ಅದರದ್ದೇ ಸೆಲೂನ್ ಶಾಂಪು ಬರುತ್ತೆ. ಸೊ ನಾನು ಸೆಲೂನ್ ಶಾಂಪೂನೇ ಯೂಸ್ ಮಾಡ್ತಿದ್ದೀನಿ. ಸೊ ಅದರಿಂದ ಸೆಲೂನ್ ಶಾಂಪೂ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗ್ತಾಯಿದೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಾಯಿದೆ. ಯಾರಿಗೆಲ್ಲ ಜಾಸ್ತಿ ಡ್ಯಾಂಡ್ರಫ್ ಇದೆ, ಆಮೇಲೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ, ಒಂದ್ಸಲಿ ಸೆಲೂನ್ ಟ್ರೈ ಮಾಡಿ ನೋಡಿ. ಸೊ ಗಾಯ್ಸ್, ಯಾವಾಗಲೂ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಜಾಸ್ತಿ ಎಲ್ಲರೂ ಕೂದಲಿಗೆ ಅಪ್ಲೈ ಮಾಡ್ತಾರೆ. ಸೊ ಜಾಸ್ತಿ ಹೇರ್ಸ್ಗೆ ಅಪ್ಲೈ ಬಿಡಬೇಕು. ಜಾಸ್ತಿ ಬಂದು ಮೇಯ್ನ್ ರೂಟ್ಸ್ಗೆ ಅಪ್ಲೈ ಮಾಡಬೇಕು. ರೂಟ್ಸ್ಗೆ ಅಪ್ಲೈ ಮಾಡೋದ್ರಿಂದ ನಮಗೆ ರಿಸಲ್ಟ್ ಬರುತ್ತೆ. ಹೇರ್ಗೆ ಅಪ್ಲೈ ಮಾಡೋದ್ರಿಂದ ರಿಸಲ್ಟ್ ಬರೋಲ್ಲ. ಜಾಸ್ತಿ ಎಲ್ಲ ರೂಟ್ಸ್ನ ಚೆನ್ನಾಗಿ ಅಪ್ಲೈ ಮಾಡಿ, ರೂಟ್ಸ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು 5 to 10 minutes. ಸೊ ಗೈಸ್, ಎಲ್ಲ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಒಂದು 1/2 hour ನೀಟಾಗಿ ಅದು ಹೀರ್ಕೊಳ್ಳೋಕೆ ಬಿಡಬೇಕು. ಆಫ್ಟರ್ 1/2 hour ಬೇಕಾದ್ರೆ ನೀವು ತಲೆ ಬಾಚ್ಬೋದು. ಸೊ ಗೈಸ್, ಇವಾಗ ನಮ್ಮ ಪುಟಾಣಿಯಿಂದ ಟ್ಯೂನ್ ಕೊಡ್ತಾ ಇದ್ದಾನೆ. ಸೊ ಅವನ್ನ ಏನು ಮಾಡ್ತಾ ಇದ್ದಾನೆ ನೋಡೋಣ. ಹಾಯ್ ಚಿನ್ನ. ಸೊ ನಿದ್ದೆ ಮಾಡಿ ಎದ್ದಿದ್ದಾನೆ ಈಗ. ಸ್ಮೈಲ್ ಕೊಡ್ತಾ ಇದ್ದಾನೆ. ಸೊ ಗೈಸ್, ಇವಾಗ ನಮ್ಮ ಪಾಪು ಸರಿ ತಿನ್ನೋಕ್ಕೆ ರೆಡಿ ಆಗಿದ್ದಾನೆ. ಸೊ ಗೈಸ್, ಫೈನಲಿ ಇವಾಗ ಒಂದು ಸರಿ ತಿಂದು ಸ್ನಾನ ಮಾಡಿ ರೆಡಿ ಇದ್ದಾನೆ. ಇವಾಗ ತುಂಬ ನಿದ್ದೆ ಬಂದಿದೆ ಅವನಿಗೆ. ನೋಡಿ ಎಷ್ಟು ಸೈಲೆಂಟ್ ಆಗ್ತಾನೆ. ಸೊ ಗೈಸ್, ಇವಾಗ ಫೈನಲಿ ಪಾಪುನ ಮಲಗಿಸಿ ಪಾಪದೊಂದೆರಡು ಬಟ್ಟೆ ಇತ್ತು, ಅದನ್ನು ಒಗೆದು ವಾಶ್ ಮಾಡಿ, 1-2 ಪಾತ್ರೆಗಳಿತ್ತು. ಸೊ ಅದನ್ನು ತೊಳೆದ್ಬಿಟ್ಟು ತಲೆ ಬಾಚ್ಕೊಂಡು ಕೂತಿದ್ದೀನಿ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 2:30 ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡೋದು ಏನೋ ನೋಡಬೇಕು.
ಬಾನ್ ಬಾ ಬಾನ್ ಬಾ ಬಾನ್ ಬಾನ್ ಬಾ ಬಾ ಬಾನು ಬಾನು ನಾನು ಇಟ್ಕೊಂಡಿದ್ದೀನಿ ಎದುರ್ಕೊಬೇಡ ಬಾನು ಸರಿ ಹೀಗೆ ಎದ್ದು ಪಾಪು ಎದ್ದ. ಎದ್ದು ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ ಇಲ್ಲಿ ಎದುರುಗಡೆ. ಅವ್ರ ಮನೇಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ಅವ್ರ ಮನೇಲಿ ಫಿಶ್ ಇದೆ, ಸೊ ಫಿಶಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಈಗ ಬಂದಿದ್ದಾನೆ. ನನಗೆ ಫಿಶ್ ಬೇಕಂತ ಆಟ ಆಡೋಕ್ಕೆ, ಆ ಫಿಶ್ನ ಕರೀತಾನೆ. ಸೊ ಗೈಸ್, ಆಲ್ರೆಡಿ ಇವಾಗ ಟೈಮ್ ಬಂದು 5:30 ಆಗಿದೆ. ನಮ್ಮ ಬಾಸ್ಗೆ ಆಲ್ಮೋಸ್ಟ್ 1 ವೀಕ್ ಆಯಿತು. ಬೇಗ ಬೇಗ ನೇಲ್ಸ್ ಬೀಳುತ್ತೆ ಅವನಿಗೆ. ಸೊ ಈಗ ಆಲ್ಮೋಸ್ಟ್ ನೇಲ್ ಕಟರಲ್ಲೇ ಕಟ್ ಮಾಡೋದು. ಬಟ್ ಸ್ಟಾರ್ಟಿಂಗಲ್ಲಿ ಭಯ ಆಗ್ತಿತ್ತಲ್ವ, ಸ್ಟಾರ್ಟಿಂಗ್ ಮಂತಲ್ಲೆಲ್ಲ. ಅವಾಗ ನಾನೇನು ಮಾಡಿದ್ದೆ, ಇವಾಗೆಲ್ಲ ಮೀಶೋ ಅಲ್ಲಿ ಬರುತ್ತಲ್ವ, ಸೊ ಈ ಪ್ರಾಡಕ್ಟ್ನ ಬೇಬಿ ನೇಲ್ ಟ್ರಿಮ್ಮರ್ನ ಯೂಸ್ ಮಾಡ್ತಾ ಇದ್ದೆ. ತೀರಾ ಹಠ ಮಾಡಿದಾಗ, ಮಾಡಿಸ್ಕೊಳ್ಳಲ್ಲ ಅಂದಾಗ ಮಾತ್ರನೇ ಇದನ್ನು ಯೂಸ್ ಮಾಡ್ತೀನಿ. ಬೇರೆ ಟೈಮಲ್ಲೆಲ್ಲ ನೇಲ್ ಕಟರಲ್ಲೇ ಕಟ್ ಮಾಡಿಸ್ಕೋತಾರೆ. ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ತುಂಬ ಯೂಸ್ ಆಯಿತು ನಮಗೆ ಈ ಪ್ರಾಡಕ್ಟು. ಆಲ್ಮೋಸ್ಟ್ 250 to 300 ರೇಂಜ್ ಒಳಗೆ, ಅದರೊಳಗೆ 300 ಒಳಗೆ ಬಂದಿದೆ ನಮಗೆ ಈ ಪ್ರಾಡಕ್ಟು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮಕ್ಳಿಗೆ ಮಾತ್ರ. ನೀವು ಟ್ರೈ ಮಾಡಿ, ಯಾರನ್ನ ಮಕ್ಕಳಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಟ್ರಿಮ್ ಮಾಡ್ತಿದ್ದೀವಿ ಅಂತ ಸಹ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಟ್ರಿಮ್ ಆಗುತ್ತೆ. ಸೊ ನಮಗೆ ಭಯ ಬೀಳೋ ಅವಶ್ಯಕತೆ ಇರಲ್ಲ, ಅಯ್ಯೋ ಜಾಸ್ತಿ ಇದಾಯ್ತಾ ಏನು ಅಂತೆಲ್ಲ. 4 to 11 months ಬೇಬಿವರೆಗೂ ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಯೂಸ್ ಮಾಡಬೇಕು. ಗೈಸ್, ಇವತ್ತು ನಮ್ಮ ಮನೆ ಹತ್ರ ಬಸ್ ಸ್ಟಾಪಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಸೊ ಆರ್ಕೆಸ್ಟ್ರಾ ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ನಾವಿಬ್ಬರು ರೆಡಿ ಆದ್ವಿ. ಎಲ್ಗನ ಆಚೆ ಹೋಗೋಣ ಅಂತೇಳಿ. ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ವಲ್ಲ, ಪಾಪ ಅವನಿಗೂ ಒಂದೇ ಕಡೆ ಇದ್ದು ಬೇಜಾರಾಗುತ್ತೆ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ. ಇಶಿತಾ ಮತ್ತೆ ಕ್ಲಾಸಲ್ಲಿ ಡ್ಯಾನ್ಸ್ ಮಾಡಿದೆ. ಏನ್ ಮಾಡ್ತಿದ್ದೆ? ಇಶಿತಾನು ಡ್ಯಾನ್ಸ್ ಅಂತಾನೆ ಮಾಡ್ತಿದ್ದೆ ಕ್ಲಾಸಲ್ಲಿ. ಬಟ್ ಇವತ್ತು ಯಾಕೆ ಖುಷಿ ಆಗ್ತಿದೆ ನಿಮಗೆ? ಪ್ರೋಗ್ರಾಮ್ ಆಯ್ತಲ್ಲ.
ಸೊ ಗೈಸ್ ನೋಡಿದ್ರಲ್ಲ ಇವತ್ತು ಎಷ್ಟೆಲ್ಲ ಎಂಟರ್ಟೈನ್ ಇತ್ತು, ಡ್ಯಾನ್ಸ್ ಇತ್ತು ಹಾಗೂ ಮ್ಯಾಜಿಕ್ ಶೋಸ್ ಎಲ್ಲ ಇತ್ತು. ಸೊ ಫುಲ್ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಪೂಜಿತಾಸ್ ಡೈರೀಸ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.